ನಮಸ್ಕಾರ ಸ್ನೇಹಿತರೆ, ಸುಧಾಲೋಕ ಮೋಟಿವೇಶ್ನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮದುವೆ ಎಂದರೆ ಇಬ್ಬರು ವ್ಯಕ್ತಿಗಳು ಸಾಮಾನ್ಯವಾಗಿ ಗಂಡು ಹೆಣ್ಣು ಕಾನೂನುಬದ್ಧವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಒಂದಾಗುವ ಪವಿತ್ರ ಬಂಧನ. ಇದು ಪರಸ್ಪರ ಪ್ರೀತಿ ಮತ್ತು ಕುಟುಂಬ ನಿರ್ಮಾಣದ ಹಂತವಾಗಿದೆ. ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ಮದುವೆಯು ವಿಸ್ತಾರವಾದ ಆಚರಣೆಗಳು, ವಿಧಿವಿಧಾನಗಳು ಮತ್ತು ಕುಟುಂಬಗಳ ಒಕ್ಕೂಟವನ್ನು ಒಳಗೊಂಡಿದೆ. ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಮೊದಲು ಯಾರಿಗೆ ಕೊಡಬೇಕು ಮತ್ತು ಯಾಕೆ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾ? ಇಲ್ಲಿದೆ ಸೂಕ್ತವಾದ ಮಾಹಿತಿ. ನಿಮ್ಮ ಮನೆಯಲ್ಲಿ ಮದುವೆ ಸಂಭ್ರಮ ನಡೆಯುತ್ತಿರುತ್ತೆ, ಲಗ್ನ ಪತ್ರಿಕೆಯನ್ನು ಹೊಡಿಸಿರ್ತೀರಾ. ಆದರೆ ಸಂಬಂಧಿಕರಿಗೆ ಕೊಡುವ ಮುನ್ನ ಯಾರಿಗೆ ಕೊಡಬೇಕು ಗೊತ್ತಾ? ಮದುವೆಯಲ್ಲಿ ಯಾವುದೇ ಅಡೆತಡೆಗಳಿಲ್ಲದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಗಣೇಶನಿಗೆ ಇರುವುದರಿಂದ ಮೊದಲ ಆಮಂತ್ರಣ ಪತ್ರಿಕೆಯನ್ನು ಗಣೇಶ ದೇವರಿಗೆ ನೀಡಲಾಗುತ್ತದೆ. ಎರಡನೇ ಪ್ರಾರ್ಥನೆಯನ್ನು ವಿಷ್ಣು ಮತ್ತು ಮಹಾಲಕ್ಷ್ಮಿ ದೇವಿಗೆ ಮಾಡಲಾಗುತ್ತದೆ, ಏಕೆಂದರೆ ಅವರ ಆಶೀರ್ವಾದವಿಲ್ಲದೆ ಯಾವುದೇ ಶುಭ ಕಾರ್ಯವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಮೂರನೆಯ ಪ್ರಾರ್ಥನೆಯನ್ನು ಭಗವಾನ್ ಹನುಮಂತನಿಗೆ ಮಾಡಲಾಗುತ್ತದೆ, ಏಕೆಂದರೆ ಅವನ ಆಶೀರ್ವಾದದಿಂದ ದುಷ್ಟಶಕ್ತಿಗಳು ದೂರವಾಗುತ್ತದೆ. ನಾಲ್ಕನೆಯ ಲಗ್ನ ಪತ್ರಿಕೆಯನ್ನು ಇಡೀ ಜಾತಿಯನ್ನು ರಕ್ಷಿಸುವ ಜಾತಿ ದೇವತೆ ಅಥವಾ ಕುಲದೇವತೆಗೆ ನೀಡಲಾಗುತ್ತದೆ. ಐದನೇ ಪ್ರಾರ್ಥನೆಯನ್ನು ಪಿತೃದೇವತೆಗಳ ಆಶೀರ್ವಾದವನ್ನು ಕೋರಿ ಅರಳಿ ಮರದ ಕೆಳಗೆ ಇಡಲಾಗುತ್ತದೆ. ಮತ್ತು ಕೊನೆಯದಾಗಿ ನಂತರ ಆಮಂತ್ರಣ ಪತ್ರವನ್ನು ಅತ್ತೆ ಮಾವನ ಮನೆಗೆ ಕಳುಹಿಸಲಾಗುತ್ತದೆ. ನಂತರ ಸಹೋದರಿಯರು ಮತ್ತು ಕುಟುಂಬಸ್ಥರಿಗೆ ಹಂಚಲಾಗುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಈ 6 ವಿಷಯಗಳನ್ನು ತಪ್ಪದೇ ಮಾಡಿದರೆ ಯಾವುದೇ ವಿಘ್ನಗಳಿಲ್ಲದೆ ಮದುವೆ ಶುಭವಾಗಿ ನಡೆಯುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಚಾರ ಇಷ್ಟವಾದಲ್ಲಿ ನನ್ನ ಚಾನಲ್ ಸುಧಾಲೋಕ ಮೋಟಿವೇಶ್ನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.